ನೀಟ್ ಮರುಪರೀಕ್ಷೆ 2026ರ ಫಲಿತಾಂಶ ಅಂತೂ ಪ್ರಕಟ ಆಯಿತು. ನೀಟ್ ಮರುಪರೀಕ್ಷೆಯನ್ನ ಬರೆದಿರುವಂಥದ್ದು 20 ಲಕ್ಷ ಅಭ್ಯರ್ಥಿಗಳು. ಪರೀಕ್ಷೆಯಲ್ಲಿ 11.21 ಲಕ್ಷ ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಂದರೆ 11,21,000. 5,440 ಕೇಂದ್ರಗಳಲ್ಲಿ ನಡೆದಿರುವಂತಹ ನೀಟ್ ಪರೀಕ್ಷೆ ಇತ್ತು. ಸೊ ಈ ಪರೀಕ್ಷೆಯಲ್ಲಿ 11,21,000 ಅಭ್ಯರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 5,440 ಕೇಂದ್ರಗಳಲ್ಲಿ ಆಗಿರುವಂತಹ ನೀಟ್ ಪರೀಕ್ಷೆ ಇದೆ. 13 ಭಾಷೆಗಳಲ್ಲಿ ನೀಟ್ ಪರೀಕ್ಷೆಯನ್ನು ನಡೆಸಲಾಗಿತ್ತು. 720 ಅಂಕಗಳಿಗೆ ಇಲ್ಲಿ 715 ಅಂಕವನ್ನ ಇಬ್ಬರು ವಿದ್ಯಾರ್ಥಿಗಳು ಪಡೆದಿದ್ದಾರೆ. 720 ಅಂಕಗಳ ಪೈಕಿ 715 ಇಬ್ಬರು ವಿದ್ಯಾರ್ಥಿಗಳು ಮಾತ್ರ. ಆರ್ಯನ್ ಗುಪ್ತಾ ಪಂಜಾಬ್ 720ಕ್ಕೆ 715 ಅಂಕವನ್ನು ಪಡೆದಿದ್ದಾರೆ. ಆರ್ಯನ್ ಗುಪ್ತಾ ಏನು ಪ್ಯಾನ್ಶೂಲ್ ಬನ್ಶಾಲ್ ಅಂತೇಳಿ ಹರಿಯಾಣದವರು 720ಕ್ಕೆ 715 ಅಂಕ. ಜೂನ್ 21ನೇ ತಾರೀಕಿಗೆ ನಡೆದಿರುವಂತಹ ನೀಟ್ ಮರು ಪರೀಕ್ಷೆ ಇದು. ಸೊ ಈಗ ರಿಸಲ್ಟ್ ಅಂತೂ ಬಂದಾಗಿದೆ. ಸೊ ಈಗ ಟಾಪ್ ಅಲ್ಲಿ ಇರೋದು ಇಬ್ಬರು ವಿದ್ಯಾರ್ಥಿಗಳು. ಆರಂಭದಲ್ಲಿ ಮೊದಲ ಬಾರಿಗೆ ಪರೀಕ್ಷೆ ಆಗಿರುವಂತಹ ಹಿನ್ನೆಲೆ, ಅಂದರೆ ಮೊದಲ ಬಾರಿ ಪರೀಕ್ಷೆಯನ್ನು ಮಾಡಿತ್ತಲ್ಲ, ಆವಾಗ ಕ್ವಶನ್ ಪೇಪರ್ ಲೀಕ್ ಆಯಿತು, ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಈಗಲೂ ಕೂಡ ಹೋರಾಟ ನಡೀತಾನೆ ಇದೆ. ಎಲ್ಲ ಹೋರಾಟದ ಮಧ್ಯೆ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಈ ಒಂದು ಪರೀಕ್ಷೆಯನ್ನು ಮಾಡ್ತು. ನೀಟ್ ಮರುಪರೀಕ್ಷೆ ಅಂತ ಹೇಳ್ತು 2026ದ್ದು. ಇದರಲ್ಲಿ 20 ಲಕ್ಷ ಅಭ್ಯರ್ಥಿಗಳು, ಅಂದರೆ 20 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. 13 ಭಾಷೆಗಳಲ್ಲಿ ಈ ಒಂದು ಮರುಪರೀಕ್ಷೆ ಆಯಿತು. ಅದರಲ್ಲಿ 720ಕ್ಕೆ 715 ಅಂಕವನ್ನು ಪಡೆದಿದ್ದು ಕೇವಲ ಇಬ್ಬರು ಅಭ್ಯರ್ಥಿಗಳು ಮಾತ್ರ. ಒಂದು ಪಂಜಾಬ್, ಇನ್ನೊಬ್ಬರು ಹರಿಯಾಣದವರು. 720 ಅಂಕಗಳಿಗೆ 715 ಅಂಕವನ್ನು ಪಡೆದಿದ್ದಾರೆ ಕೇವಲ ಇಬ್ಬರು ಅಭ್ಯರ್ಥಿಗಳು. ಈ ಪರೀಕ್ಷೆ ಆಗಿದ್ದು 13 ಭಾಷೆಗಳಲ್ಲಿ. ಬೆಂಗಳೂರಿನ ಬೇರೆ ಬೇರೆ ಕೇಂದ್ರದಲ್ಲೂ ಕೂಡ ಪರೀಕ್ಷೆ ಆಯಿತು. ಬಟ್ ಈ ಬಾರಿ ಕಟ್ಟುನಿಟ್ಟಿನ ಪರೀಕ್ಷೆ ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು. ಮತ್ತೊಮ್ಮೆ ಆ ರೀತಿ ಎಡವಟ್ಟುಗಳು ಏನಾಯ್ತಲ್ಲ ಮೊದಲ ಬಾರಿಗೆ, ಮತ್ತೊಮ್ಮೆ ಆ ರೀತಿ ಎಡವಟ್ಟುಗಳು ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಬಿಗಿ ಭದ್ರತೆಯೊಂದಿಗೆ ಆಗಿರುವಂಥ ಪರೀಕ್ಷೆ ಇದು. ಮತ್ತೊಂದು ಕಡೆ ಸಂಭ್ರಮಾಚರಣೆಯನ್ನು ನೀವು ನೋಡ್ತಾ ಇದ್ದೀರಿ. ಟಾಪಲ್ಲಿ ಬಂದಿರುವಂತಹ ಉನ್ನತ ಅಭ್ಯರ್ಥಿಗಳು, ಅಂದರೆ ಅನ್ಕೊಂಡಂಗೆ ತಾವು ರೀಚ್ ಆಗಿರುವಂಥ ಹಿನ್ನೆಲೆ ನೀಟ್ ಪರೀಕ್ಷೆಯಲ್ಲಿ 720ಕ್ಕೆ 715 ಅಂಕವನ್ನು ಪಡೆದಿರುವಂತಹ ಆ ವಿದ್ಯಾರ್ಥಿಗಳ ಸೆಲೆಬ್ರೇಷನ್, ಅವರ ಫ್ಯಾಮಿಲಿಯಲ್ಲಿ ಆಗ್ತಾ ಇರುವಂಥ ಸೆಲೆಬ್ರೇಷನ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ನೀಟ್ ಮರುಪರೀಕ್ಷೆ ಆಗಿರೋದು. ಈ ಒಂದು ಮರುಪರೀಕ್ಷೆಯಲ್ಲಿ 20 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಅದರಲ್ಲಿ ಟಾಪಲ್ಲಿ ಬಂದಿದ್ದು ಟಾಪ್ 2 ಹರಿಯಾಣ ಪಂಜಾಬ್ ವಿದ್ಯಾರ್ಥಿಗಳು 720ಕ್ಕೆ 715 ಅಂಕವನ್ನು ಪಡೆದಿದ್ದಾರೆ. ಆ ಒಂದು ಖುಷಿಯಲ್ಲಿ ಸಂಭ್ರಮಾಚರಣೆ, ಕುಟುಂಬಸ್ಥರ ಸಂಭ್ರಮಾಚರಣೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಸಂಭ್ರಮಾಚರಣೆ ಕುಟುಂಬಸ್ಥರ ಜೊತೆ. ನೀಟ್ ಮರುಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಂಭ್ರಮಾಚರಣೆ ನಡೀತಾ ಇದೆ.